ಹಾಸ್ಪಿಟ್ಲಿಗೆ ಹೋಗಕ್ಕೆ ಬಂದಿದ್ದು ನಮ್ಮ ಡ್ಯಾಡಿ ಕಾಲೇಜ್ ಬಾಯ್ ಥರ ಕಾಣ್ತಾವ್ರೆ. ಏನು ಹೇಳಿದ್ರು ಅವ್ರ ಕಿಚನ್ ಈ ವಿಂಡೋ ಪಕ್ಕನೇ ಇರೋದು. ನೆಕ್ಸ್ಟ್ ವೀಕಲ್ಲಿ ಸರ್ಜರಿಗೆ ಡೇಟ್ ಕೊಟ್ಟಿದ್ದಾರಂತೆ. ತೆಗ್ದೇ ಬಿಟ್ಟಲ್ಲ ಮನು. ದೃಷ್ಟಿ ಮನೆಯಲ್ಲಿ ಕಿಟಕಿ ತೆಗಿಯಲ್ಲ, ಫ್ಯಾನ್ ಓಪನ್ ಮಾಡಲ್ಲ, ಯಾನ್ ನೋಡಲ್ಲ, ಏನಿಲ್ಲ. ನಾನಿರೋ ಕಡೆ ಎಲ್ಲ ನೀನು ಇರ್ತೀಯ. ಮಾಡ್ಕೊಳ್ಳಂಗಿಲ್ಲ, ನೀವು ಶಾಂತಿ ಪ್ರಿಯರು. ಸ್ವಲ್ಪ ಡಿಪ್ರೆಷನ್ ಮುಡ್ಬೋದಂಗಾಗತ್ತೆ ನನಗೆ. ಹೇಳ್ಬಿಟ್ಟಾದ್ರೆ ಸೀಕ್ರೆಸಿ ಏನು ಮೇಂಟೈನ್ ಮಾಡ್ದಂಗಾಗುತ್ತೆ. ಫುಲ್ಲು ಹೋಟೆಲ್ ಸ್ಟೈಲಲ್ಲೇ ಮಾಡಿದ್ದೆ. ಒಂದೊಂದು ಎಪಿಸೋಡ್ 25 ತಿಂತಾರೆ. ಮೀಡಿಯಂ ವಾಟರ್ ಲಿಕ್ವಿಡ್. ಸುಮ್ಮನೆ ಏನು ನಿಂದರಲ್ಲೇ ದೋಷ ಇದೆ. ಕೂಸ್ ಫಾದರ್ ವಾಟ್ ಕೋಸ್. PUC ಅಲ್ಲಿದ್ದಾಗ ನಾನು ಕಬಡ್ಡಿಯಲ್ಲಿ ಫಸ್ಟ್ ಪ್ರೈಸ್ ತಗೊಂಡಿದ್ದೆ. ಹಾಯ್ ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ನಾನು. ಬೆಳಗ್ಗೆ ಅಪ್ಪ ಅಮ್ಮ ಎದ್ದು ಓಡ್ತಾ ಇದ್ದಾರೆ. ಇವತ್ತು ಹಾಸ್ಪಿಟ್ಲಿಗೆ ಹೋಗಕ್ಕೆ ಬಂದಿದ್ದವರು, ನಾರಾಯಣ ಹಾಸ್ಪಿಟ್ಲಿಗೆ. ಲಾಸ್ಟ್ ಇಯರ್ ಜುಲೈಯಲ್ಲೇನೋ ನಾವು ಅಮ್ಮಂಗೆ ಒಂದು ಐ ಸರ್ಜರಿ ಆಗಿತ್ತು. ಇನ್ನೊಂದು ಐ ಸರ್ಜರಿನ ಇವಾಗ ಮಾಡ್ಸೋಣ ಅಂದ್ಕೊಂಡು ಅದಕ್ಕೆ ಇವತ್ತು ಫಸ್ಟ್ ಕನ್ಸಲ್ಟೇಷನಿಗೆ ಬಂದಿದ್ದಾರೆ. ಅವ್ರದ್ದು ಇನ್ಶೂರೆನ್ಸ್ ಇಯರ್ಲಿ ಒನ್ಸ್ ಅಷ್ಟೇ ಕ್ಲೈಮ್ ಆಗೋದಲ್ವಾ, ಹಂಗಾಗಿ ವೆಯ್ಟ್ ಮಾಡ್ತಾ ಇದ್ವಿ ಅದು ರಿನಿವಲ್ ಪೀರಿಯಡ್ ಸ್ಟಾರ್ಟ್ ಆಗಲಿ ಅಂತ. OTP ಬೇಕಲ್ಲ, ನನ್ನ ಫೋನ್ ತಗೋಕು. ಯಾಕೆ ನಾರಾಯಣ ನಮ್ಗೆ ಇಲ್ಲೇ ಹತ್ರ ಅಲ್ವಾ, ಅದಕ್ಕೆ ಆಟೋನೇ ಬುಕ್ ಮಾಡಿದ್ದೀನಿ. ಸೊ ಅವ್ರು ಅಲ್ಲೇ ಚೆಕಪ್ ಮಾಡಿಸ್ಕೊಂಡು ಅಲ್ಲಿಂದ ಹಂಗೆ ಊರಿಗೆ ಓಡ್ತಾರೆ. ನಮ್ಮ ಡ್ಯಾಡಿ ಕಾಲೇಜ್ ಬಾಯ್ ಥರ ಕಾಣ್ತಾವ್ರೆ. ನಿಮ್ಮನು ಮಕ್ಳನ್ನ ಬೆಳಗ್ಗೆ ಸ್ಕೂಲಿಗೆ ಕಳ್ಸೋ ಥರ. ಏನಾಯ್ತು? ಶೂನಾ ಇದೇನಾ ಹೇಳಿದ್ದು ನೀವು? ಅದು ಸಾಫ್ಟಾಗಿರೋದು ತಗೊಂಡೆ ಅಂತ. ಕೊಡಿ ಅಲ್ಲಿ ಬ್ಯಾಗ್ ಇಡಿ ಗಾಡಿ ಮೇಲೆ. ಆಯ್ತು ಸರ್, ಇಲ್ಲಿ ಸರ್, ಇಲ್ಲಿ ಇಲ್ಲಿ ಹಾಂ ಇಲ್ಲಿ ಇಲ್ಲಿ ಓಲಾ ಇಲ್ಲ ಇಲ್ಲ ಬೇಡ, ಅಲ್ಲೇ ಇರಿ ಪರವಾಗಿಲ್ಲ. ಹುಡುಕ್ತಿದ್ರಲ್ಲ ಅದಕ್ಕೆ ಹೇಳಿದ್ದು. ಹ್ಞೂ ಹುಷಾರು, ಅವ್ರಿಗೆ OTP ಕೊಡಬೇಕು. ಲೈಫಲ್ಲಿ ಯಾವುದ್ರ ಜೊತೆ ಬೇಕಾದ್ರೂ ಅಡ್ಜಸ್ಟ್ ಮಾಡ್ಕೊತೀನಿ, ಏನು ಬೇಕಾದ್ರೂ ಸ್ಯಾಕ್ರಿಫೈಸ್ ಮಾಡ್ತೀನಿ. ಬೇಕಾದ್ರೆ ಒಂದು ಹೊತ್ತು ಊಟ ಬಿಟ್ಬಿಡು ಅಂದ್ರೂ ಟೆನ್ಷನ್ನೇ ತಗೊಳಲ್ಲ, ಆರಾಮಾಗಿ ಬಿಟ್ಬಿಟ್ಟಿರ್ತೀನಿ. ಬಟ್ ನಿದ್ದೆ ಅನ್ನೋದೊಂದು ಇದೆಯಲ್ಲ, ಅದ್ರ ಜೊತೆ ಕಾಂಪ್ರಮೈಸ್ ಆಗು ಅಂದರೆ ನೋಡಿ ಸಾಧ್ಯನೇ ಇಲ್ಲ. ಕರೆಕ್ಟ್ ಅಕ್ಕ, ನೀನು ಏನು ಹೇಳಿದ್ರು ಕರೆಕ್ಟ್. ನಾನು ಅದಕ್ಕೆ ಇಲ್ಲ ಅಂತ ಹೇಳೋದೇ ಇಲ್ಲ, ಹೇಳೋದೇ ಇಲ್ಲ, ಹೇಳೋದೇ ಅಲ್ವಾ? ನೆನ್ನೆ ನೈಟು ಸರಿಯಾಗಿ ನಿದ್ದೆ ಆಗಲಿಲ್ಲ. ಅಪ್ಪ ಅಮ್ಮನ ಆ ಕಡೆ ಕಳಿಸ್ಬಿಟ್ಟು ನಾನು ಇಲ್ಲಿ ಮಲ್ಕೊಂಡಿದ್ದೆ. ಮನೇಲಿ ಕೆಳಗಡೆ ಬೆಡ್ ಹಾಕೊಂಡು ಮಲ್ಕೊಂಡಿದ್ರು. ಗೊರ್ರೋ 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 ಅಂತ ಇದ್ರ ನಿದ್ದೆ ಬಂದಿಲ್ಲ. ಒಂದು 2-3 ಸರಿ ಎದ್ದೆ. ಅಷ್ಟೊತ್ತಿಗೆ ಬೆಳಗ್ಗೆ 5:30ಗೆ ಪಕ್ಕದ ಮನೆಯವ್ರು ಎದ್ಬಿಡ್ತಾರೆ. ಈ ಮನು ನೈಟು ವಿಂಡೋ ಓಪನ್ ಮಾಡ್ಬಿಟ್ಟವ್ರು. ಅವ್ರ ಕಿಚನ್ ಈ ವಿಂಡೋ ಪಕ್ಕನೇ ಇರೋದು. ನಮ್ಗೆ ಐಡಿಯಾನೇ ಇಲ್ಲ. ಬೆಳಗ್ಗೆ 5:30ಗೆ ಗಂಡ ಹೆಂಡತಿ ಜಗಳ ಆಡಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಇದು ಯಾರಿದು ಬೆಳಗ್ಗೆನೆ ಹಿಂಗೆ ಜಗಳಾಡ್ತಾರಲ್ಲ, ಇನ್ನೂ ಕತ್ಲೆ ಇದ್ದಾಗ್ಲೇನೆ ಅನ್ಕೊಂಡು. ಅವ್ರು ಡೈಲಿ ಎದ್ದೇಳ್ತಾರೆ 5:30ಗೆ. ಅವ್ರು ಮಿಕ್ಸಿ ಎಲ್ಲ ಹಾಕೋದು ಸೌಂಡ್ ಬರುತ್ತೆ, ಬಟ್ ಡಿಸ್ಟರ್ಬ್ ಎಲ್ಲ ಏನು ಆಗಲ್ಲ, ಲೈಟಾಗಿ ಬರ್ತಿರತ್ತೆ. ಇವ್ರು ವಿಂಡೋ ಓಪನ್ ಮಾಡಿರೋದಕ್ಕೂ ಅದಕ್ಕೂ ನಾನು ಇಲ್ಲಿ ಮಲಗಿದ್ದಕ್ಕೂ ತಲೆನೇ ಈ ಕಡೆನೇ ಹಾಕೊಂಡು ತಲೆ ಮೇಲೆ ಬಡ್ದಂಗೆ ಕೇಳಿಸ್ತಾ ಇತ್ತು ಅವ್ರು ಮಾತಾಡೋದು. ಆವಾಗ ಎದ್ದು ನೋಡಿ ವಿಂಡೋ ಎಲ್ಲ ಕ್ಲೋಸ್ ಮಾಡಿ ಮಲ್ಕೊಂಡ್ಮೇಲೆ ಪುನಃ ನಿದ್ದೆ ಬಂತು. ಹಿಂಗೆ ಮಲ್ಕೊಂಡಿದ್ದೆ. ಅಷ್ಟೊತ್ತಿಗೆ ನಮ್ಮ ಅಪ್ಪ ಎದ್ರು. ನೀನು ಅವ್ರೆದ್ರೆ ಮನೇಲಿರೋರ್ನೆಲ್ಲರೂ ಎದ್ದೇಳಿಸ್ತಾರೆ ನಮ್ಮಪ್ಪ. ಸೊ ಎದ್ದು ಅವ್ರನ್ನ ಕಳಿಸ್ಕೊಟ್ಟಿದ್ದಾಯ್ತು. 9 ಗಂಟೆಗೆ ಫೋನ್ ಮಾಡಿದ್ದೆ. ಆಯ್ತಂತೆ ಎಲ್ಲ ಚೆಕಪ್ಪು. ನೆಕ್ಸ್ಟ್ ವೀಕಲ್ಲಿ ಸರ್ಜರಿಗೆ ಡೇಟ್ ಕೊಟ್ಟಿದ್ದಾರಂತೆ. ಸೊ ನೆಕ್ಸ್ಟ್ ವೀಕು ಬರಬೇಕಾಗತ್ತೆ ಮಗಳೇ ಅಂತ. ಮನೆಗೆ ಬಂದೋಗಿ ಅಂದೆ. ಅವರು ಲೇಟ್ ಆಗ್ಬಿಡತ್ತೆ, ಹಿಂಗೆ ಹೊರಟ್ಬಿಡ್ತೀವಿ ಊಟ ಮಾಡಿಕೊಂಡು ಅಂತ ಅಂದ್ಕೊಂಡು ಹಂಗೆ ಊರಿಗೆ ಹೊರಟ್ರು ಮನು. ನಾನು ಬೆಳಗ್ಗೆ ಅವ್ರನ್ನ ಕಳಿಸ್ಕೊಟ್ಟೋಳಂಗೆ ಬಂದು ಸ್ನಾನ ಮಾಡಿ ತಿಂಡಿ ತಿಂದು ಮಲ್ಕೊಂಡೋಳು. ಈಗ 2 ಗಂಟೆಗೆ ಎದ್ದು ಬಂದಿದ್ದು ಲಾಗಿನ್ ಮಾಡೋದಕ್ಕೆ. ಎದ್ದು ಬಂದು ಫೋನ್ ಮಾಡಿದೆ. ಅವನಪ್ಪ ಅಂದಿದ್ರು, ಬೆಳಗ್ಗೆ ಹೋಗ್ತಾನೆ ಹೇಳೋಗಿದ್ರು, ಮಲ್ಕೊಬಿಡು ಮಗಳೇ, ಇವಾಗ ಚೆನ್ನಾಗಿ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ, ನೀನು ಫೋನ್ ಮಾಡಲ್ಲ, ನೀನು ಎದ್ಮೇಲೆ ನೀನೇ ಫೋನ್ ಮಾಡು ನಮಗೆ ಅಂತ. ಸೊ ಮಾತಾಡ್ಕೊಂಡು ಇವಾಗ ಬಂದೆ. ಈಗ ಹೊಟ್ಟೆ ಶೂ ಸ್ಟಾರ್ಟ್ ಆಯ್ತು. ಮನು ಏನ್ ಮಾಡ್ಲಿ ಮನು? ಊಟಕ್ಕೆ ಹಶ್ವಾಗ್ತಿಲ್ವಾ ನಿಂಗೆ? ಹೌದಾ? ಏನಾದ್ರು ಇದ್ರೆ ಮಾಡ್ಕೊಡು. ಕಾಫಿ ಇದ್ರೆ ಕೊಟ್ರೆ ಫುಲ್ ಖುಷಿ. ಇಲ್ಲೊಂದು ಮನು ಫೋಟೋ ಹಿಡ್ಕೊಂಡವ್ರೆ. ತೆಗ್ದೇ ಬಿಟ್ಟಲ್ಲ ಮನು, ತೋರ್ಸನ ಅಂತ ಹೋಯ್ತಿದ್ದೆ ಆ ಫೋಟೋನ. ಹಂಗೆ ಬಾಯಲ್ಲಿ ನೀರು ಬಂದ್ಬಿಡ್ತು. ನೆನ್ನೆ ಫಿಶ್ ಫ್ರೈ ಮಾಡಿದ್ದು, ಅದು ಮ್ಯಾರಿನೇಷನ್ ಮಸಾಲ ಮಿಕ್ಸ್ ಮಾಡ್ತಾ ಇದ್ನಲ್ಲ, ಆ ಪೋರ್ಷನ್ ಎಡಿಟ್ ಮಾಡ್ತಾ ಅವ್ರೆ. ಓಕೆ ಹೋಗ್ತೀನಿ. ಬೆಳಗ್ಗೆಯಿಂದ ನಾನು ಕಿಚನ್ ನೋಡ್ಬಿಟ್ರೆ ತಲೆ ಗಿರ್ರನ್ನತ್ತೆ. ರಾತ್ರಿ ಊಟ ಮಾಡಿ ಪಾತ್ರೆ ಎಲ್ಲ ಹಾಕಿದ್ದು, ಬೆಳಗ್ಗೆ ಏನು ಮಾಡ್ಲಿಲ್ವಾ ಕಿಚನ್ ಕೆಲಸ. ನಾನು ಎಲ್ಲ ಪಾತ್ರೆ ಎಲ್ಲ ಹಿಂಗೆ ಇರೋದು ಇವಾಗ.
ಆಫೀಸಿಗೆ ಲಾಗಿನ್ ಮಾಡಿ ಇವಾಗ ಬ್ರೇಕ್ ತಗೊಂಡಿದ್ದೀನಿ. ಈ ಗ್ಯಾಪಲ್ಲಿ ಪಾತ್ರೆನೆಲ್ಲ ತೊಳೆದಿಟ್ಬಿಟ್ಟು ನೈಟು ರೈಸ್ ಯಾರು ತಿನ್ಲಿಲ್ಲ, ನಾವು ಬರೀ ಮುದ್ದೆ ತಿನ್ಕೊಂಡ್ವಿ. ರೈಸ್ ಎಲ್ಲ ಹಂಗೆ ಉಳ್ಕೊಂಡಿದೆ. ಅದನ್ನೇ ಆನಿಯನ್ ಮತ್ತೆ ಚಿಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತೀನಿ. ಚೆನ್ನಾಗಿರುತ್ತೆ ಫ್ರೈಡ್ ರೈಸ್ ತರ. ಕಡಲೆ ಬೀಜ ಹಾಕ್ತೀನಿ. ಅವ್ರಿಗೆ ಕಡಲೆ ಬೀಜ ಇಲ್ಲ ಅಂದ್ರೆ ಇಷ್ಟ ಆಗಲ್ಲ. ಆದ್ರೆ ಈ ತರ ಉಳ್ಕೊಂಡಿರೋ ಅನ್ನನ ಫ್ರೈ ಮಾಡೋದು ಬರೀ ಆನಿಯನ್ ಚಿಲ್ಲಿ ಅಷ್ಟೇ ಹಾಕಿ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಜೀರಿಗೆ ಹಾಕಿದ್ರೆ ಆ ಥರ ನಾವು ಅಮ್ಮ ಮನೇಲಿ ಮಾಡೋದು. ಇವ್ರಿಗೆ ಕಡಲೆ ಬೀಜ ಇಷ್ಟ. ಹಾಕ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಲೆಮನ್ ಹೊಡಿಯೋಣ. ಫುಲ್ ಚಿತ್ರಾನ್ನ ಥರ ಆಗೋಗ್ಬಿಡತ್ತೆ. ಓ, ದೇವರಿಗೆ 4 ಕಣ್ಣಲ್ಲಿ ಪೂಜೆ ಮಾಡಿ ಬಂದ್ರ. ಶಿವಂಗ್ 3 ಇದ್ರೆ ಮನೋಹರಂಗ್ 4. ಹಂಗೆ ಎಲ್ಗೋಯ್ತಾ ಇದ್ದೀರಾ? ಕುಟ್ಕೊಂಡು ಬನ್ನಿ. ಪುನಃ ಅದೇ ಚಾಲಿ ಸ್ಟಾರ್ಟ್ ಮಾಡಿದೆ ನೀನು. ಅಲ್ಲಿ ಹಾಕ್ಬೇಡ ಟವಲ್ಗಳನ್ನ ಅಂತ ಎಷ್ಟು ಹೇಳ್ತೀನಿ, ಆದ್ರೂ ಕೇಳ. ಫೋಲ್ಡ್ ಮಾಡಿ ಎತ್ತಿಡ್ಬೇಕು ತಾನೇ. ಅಲ್ಲಿಂದ ತಂದಿಕ್ ತೊಗೊಂಡ ಅಲ್ಲ. ಅಲ್ಲ, ಎಕ್ಸ್ಕ್ಯೂಸ್ ಮೀ, ನಾನು ಮಧ್ಯಾಹ್ನ ತಂದಿಟ್ಟಿರೋದು. ಆಯ್ತಾ? ಏನು ಹೆಂಗುಸ್ರೆ ಮಾಡ್ಬೇಕು ಅದೆಲ್ಲ ಹೆಣ್ಮಕ್ಳೇ ಮಾಡಬೇಕಾ? ಗಂಡು ಮಕ್ಳು ತಗೋಬೇಕು ಸ್ವಲ್ಪ. ಅದೆಲ್ಲ ಶೇರಿಂಗ್ ಇಸ್ ಕೇರಿಂಗು. ಶೇರ್ ಮಾಡಬೇಕು ಮನೆ ಕೆಲಸ. ಏನು ಬೇಡ, ನಿಂದು ಪುಲೋರ್ ನೀನು ಎತ್ತಿಟ್ಕೊ ಆಯಿತಾ? ಟವಲ್ ನಾನು ಎತ್ತಿಟ್ಕೊಂತೀನಿ, ಮುಟ್ಬೇಡ ಆ ಟವಲ್ನೇ. ನಾನು ನೀಟಾಗಿ ಹೋಗೋದು ಎತ್ತಿಟ್ಕೊಂತೀನಿ. ನಂದು ಅಂತ ಏನೂ ಬಿಡಲ್ಲ, ಒಂದು ಟವಲ್ನೂ ಬಿಡಲ್ಲ ನನಗೆ ಅಂತ ನೀನು. ನೋಡೋಣ, ಇದೇ ಮಾತು. ಆಯಿತು ಅಂತ ಇದೆಯಾ? ಏನಾರು ಆ ಮಿಸ್ಟೇಕ್ ಮಾಡು ನೀನು. ಬರೀ ಇವೇ ಅದು ನೀನು. ಆಯಿತು, ಈ ಡೈಲಾಗ್ ಎಕ್ಸ್ಪೆಕ್ಟೆಡ್, ಇದು ಬರಲೇಬೇಕಿತ್ತು ಇವಾಗ. ಈಗಿನ್ನೂ ಕುಡ್ದಲ್ಲ ಮನು? ಬಿಫೋರ್ ಸ್ನಾನ? ಅಪ್ಪ ಸೆಕೆ ಆಗ್ತೈತೆ ಮನೆಯಲ್ಲಿ. ಕಿಟಕಿ ತೆಗಿಯಲ್ಲ, ಫ್ಯಾನ್ ಓಪನ್ ಮಾಡಲ್ಲ, ಯಾನ್ ನೋಡಲ್ಲ, ಏನಿಲ್ಲ. ನಾನು ಯಾವಾಗ ನಿನಗೆ ಕಿಟಕಿ ತೆಗಿಬೇಡ ಅಂದಿದ್ದೀನಿ ಮನು? ಫ್ಯಾನ್ ಹಾಕ್ಬಿಡ್ತೀಯಾ? ಅದು ಇಲ್ಲ. ಫ್ಯಾನ್ ನಾನು ಇರೋ ಕಡೆ ಹಾಕ್ಬೇಡ ಅಂತೀನಿ, ನೀನು ಇರೋ ಕಡೆ ಹಾಕಬೇಡ ಅಂತ ನಾನೇನು ಹೇಳಲ್ಲ. ನಾನು ಇರೋ ಕಡೆ ಎಲ್ಲ ನೀನು ಇಡ್ತೀಯ. ಏನು ನೀನು ಹಿಂದೆನೆ ಬಾಲ ಕಟ್ಕೊಂಡು ಸುತ್ತಾ ಇರ್ತೀನಿ ಹಿಂಗೆ. ಹೇಗೆ ನಾನು ಇಲ್ಲಿ ಬಂದು ಕೂತ್ಕೊಳ್ಳೋ ಫ್ಯಾನ್ ಹಾಕೊಂಡ್ರೆ ಬರ್ತೀಯ, ಇಲ್ಲಿ ಲ್ಯಾಪ್ಟಾಪ್ ಹಿಡ್ಕೊಂಡು ಆಫ್ ಮಾಡ್ತೀಯ. ಯಪ್ಪ, ಲ್ಯಾಪ್ಟಾಪ್ ಅಲ್ಲಿ ಕೂತ್ಕೊಂಡ್ರೆ ಅಲ್ಲಿಗೆ ಬರ್ತೀಯ. ಇನ್ನು ಎಲ್ಲಿ ಕೂತ್ಕೊಳ್ಳಿ, ಟೆರೆಸ್ ಹೋಗ್ಬೇಕಷ್ಟೇ. ಹೋಗು, ಫ್ರೀ ಏರಲ್ಲಿ. ಅದೇ ಕೆಲಸ ನೀನೇ ಮಾಡು. ಕಾಸಿಲ್ಲ, ಕರಿಮಣಿ ಇಲ್ಲ. ಮೇಲೆ ಕೂತ್ಕೊಂಡು ಕೆಲಸ ಮಾಡು. ಅಲ್ಲಿ ವೈಫೈ ಸಿಗಲ್ಲ. ವೈರ್ ಹೇಳ್ಸ್ಕೊಡ್ತೀನಿ ನಾನು. ಒಂದು 5,000 ರೂಪಾಯಿ ಖರ್ಚಾದ್ರೂ ಪರವಾಗಿಲ್ಲ, ವೈರ್ ಹೇಳ್ಸ್ಕೊಡ್ತೀನಿ. ಬಾಲ್ ಬಿಸಿ ಮಾಡು ಹೋಗ್ಲಿ. ನಿನ್ನ ಹತ್ರ ಯಾವಳು ವಾದ ಮಾಡ್ತಾಳೆ? ವಾದ ಮಾಡಿ ಗೆಲ್ಬಹುದು, ಗೆಲ್ಬಾರ್ದು ಅಂತಲ್ಲ. ನಾವು ಒಂಥರ ಶಾಂತಿ ಪ್ರಿಯರು. ಆಯ್ತಾ? ಶಾಂತಿ ಸಮಾಧಾನ. ಹೋಗಿ ಕಾಫಿ ಮಾಡಿ. ಶಾಂತಿ ಪ್ರಿಯರೇ, ಹೋಗಿ ಕಾಫಿ ಮಾಡಿ. ಹಿಂಗೆ ಹೇಳ್ದಾಗ ಸಿಟ್ಟು ಬಂದ್ಬಿಡುತ್ತೆ. ಕಾಫಿ 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 ಅಂದಾಗ ಸಿಟ್ಟು ಬರುತ್ತೆ. ಮಾಡ್ಕೊಳ್ಳಂಗಿಲ್ಲ ನೀವು ಶಾಂತಿ ಪ್ರಿಯರು. ಅದಂಗ್ ಮಾಡ್ಕೊಂತೀರ ಸಿಟ್ಟು ನೀವು? ಹೋಗಿ ದಯವಿಟ್ಟು ಕಾಫಿ ಮಾಡ್ಕೊಂಡು ಬನ್ನಿ ಮಹಾರಾಜ. ನೆಕ್ಸ್ಟ್ ಮಾರ್ನಿಂಗ್. ಹಾಯ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಅಗೇನ್. ನೆನೆ ವಿಡಿಯೋ ಸ್ಟಾರ್ಟ್ ಮಾಡಿದವಳು ಅಲ್ಲಲ್ಲಿಗೆ ಸುಮ್ಮನಾದೆ. ಒಂಥರ ಬೇಜಾರು ಮೂಡಲ್ಲಿದ್ದೆ. ಅದು ಆಗತ್ತೆ ನನಗೆ. ನಾನು ಊರಿಗೆ ಹೋಗಿ ಬರಲಿ, ಇಲ್ಲ ನಮ್ಮನೆಯಿಂದ ಯಾರಾದರೂ ಇಲ್ಲಿಗೆ ಬಂದು ಹೋಗ್ಲಿ, ಸ್ವಲ್ಪ ಡಿಪ್ರೆಷನ್ ಮೂಡ್ಗೋದಂಗೆ ಆಗತ್ತೆ ನನಗೆ. ಬಿಕಾಸ್ ಐ ಸ್ಟಾರ್ಟ್ ಮಿಸ್ಸಿಂಗ್ ದೆ. ಅದು ಒಂದು 2 days, ಸಮ್ಟೈಮ್ಸ್ 3-4 days ಎಲ್ಲ ತಗೋಬಿಡತ್ತೆ. ಏನಾರು ಅವ್ರು ಎಷ್ಟು ಲಾಂಗ್ ಟೈಮ್ ಇರ್ತಾರೆ, ಇಲ್ಲ ನಾನು ಎಷ್ಟು ಲಾಂಗ್ ಟೈಮ್ ಊರಲ್ಲಿದ್ದು ಬರ್ತೀನಿ, ಅಷ್ಟು ಲಾಂಗ್ ಟೈಮ್ ತಗೊಂತೀನಿ ರಿಕವರ್ ಆಗಕ್ಕೆ. ಪರವಾಗಿಲ್ಲ. ಇವಾಗ ಬೆಳಗ್ಗೆ ಬೇಗನೆ ಎದ್ದಿದೆ ಇವತ್ತು. ಮನೆ ಕೆಲಸನೆಲ್ಲ ಮುಗಿಸ್ಕೊಂಡು, ಸ್ಯಾಟರ್ಡೆ ಅಲ್ಲ, ಆಸ್ ಯೂಶುವಲ್ ನಂಡೆ ಏನಿಲ್ಲ, ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಕೊಂಡು ತಿಂಡಿ ಗಿಡ್ಡಿ ಎಲ್ಲ ತಿಂದ್ಬಿಟ್ಟು ಪುನಃ ಒಂದು ಸ್ವಲ್ಪ ತಂಗೆ ಸುಮ್ಮನೆ ಮೊಬೈಲ್ ನೋಡ್ಕೊಂಡು ಮಲ್ಕೊಂಡಿದ್ದು. ಇವಾಗ ಎದ್ದು ಬಂದಿದ್ದೀನಿ. ಅದಕ್ಕೆ ವಿಡಿಯೋ ಸ್ಟಾರ್ಟ್ ಮಾಡೋಣ, ಕಂಟಿನ್ಯೂ ಮಾಡೋಣ. ಸ್ಟಾರ್ಟ್ ಅಲ್ಲ, ಕಂಟಿನ್ಯೂ ಮಾಡೋಣ ಅಂದ್ಕೊಂಡು ಮಾಡ್ತಾ ಇದ್ದೀನಿ. ಮೊನ್ನೆ ಸಿಸ್ಟಮ್ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ. ದೀಪಾವಳಿ ಹಬ್ಬ ಅಲ್ಲ, ಹೋಲಿ ಹಬ್ಬ ಮಾಡ್ತಾ ಇದೀಯಾ ನೀನೇ. ಫುಲ್ ಕಲರ್ಫುಲ್ಲು. ನಾನು ಹುಡುಕ್ತಾ ಇದ್ದೆ, ಇಂಪಾರ್ಟೆಂಟು ಸಿಗ್ತಾ ಇಲ್ಲ. ಏನು ಹುಡುಕ್ತಾ ಇದ್ದೆ? ಹೇಳ್ಬಿಟ್ಟಾದ್ರೆ ಸೀಕ್ರೆಸಿ ಏನು ಮೇಂಟೈನ್ ಮಾಡ್ದಂಗಾಗತ್ತೆ. ಹೇಳ್ಕೊಡ್ದು ಕೆಲವು ವಿಷಯಗಳನ್ನ ಸೀಕ್ರೆಟಾಗಿ ಮೇಂಟೈನ್ ಮಾಡಿ. ಓ, ಮಾಡ್ರಪ್ಪ, ಆಯಿತು. ನಿಮ್ಮ ಸೀಕ್ರೆಟ್ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಓಕೆ, ನಮಗೇನು ಬೇಡ. ವೆಲ್ಕಮ್. ಏನಪ್ಪ ಅದು 6 kg ಬೆಳ್ಳುಳ್ಳಿ. ಆಲೂಗೆಡ್ಡೆ 4 kg 100 ರೂಪಾಯಿ ಅಂತೆ, ಬೆಳ್ಳುಳ್ಳಿ 6 kg ಅಂತೆ, ಏನೇನೋ ಹೇಳ್ತಾವ್ರೆ.
ಅಪ್ಪ ಅಮ್ಮ ಬಂದಿದ್ರಲ್ಲ ಮೊನ್ನೆ ನೈಟ್ ಎಲ್ಲ ಹರಟೆ ಹೊಡ್ಕೊಂಡು ಒಬ್ರಿಗೊಬ್ರು ಕಾಲು ಎಳ್ಕೊಂಡು ತಮಾಷೆ ಮಾಡ್ಕೊಂಡು ಇದ್ವಾ. ನಮ್ಮ ಅಪ್ಪ ಇದ್ರೆ ಅಂತೂ ಬಿಡಿ, ನಮ್ಮ ಅಪ್ಪ ಅಮ್ಮ ಇಬ್ರು ಜೊತೆಯಲ್ಲಿ ಇದ್ರೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಅಲ್ವಾ ಮನು? ಚೆನ್ನಾಗಿ ಜಗಳ ಆಡ್ತಾ ಇರ್ತಾರೆ. ನಮ್ಮಪ್ಪ ಜಾಸ್ತಿ ನಮ್ಮ ಅಮ್ಮಂಗೆ ರೇಕ್ಸೋದು ಜಾಸ್ತಿ, ನಮ್ಮ ಅಮ್ಮ ಸಿಟ್ಟು ಮಾಡ್ಕೊಂತ ಇರ್ತಾರೆ. ಅದು ಮನುಗೆ ಫುಲ್ ಖುಷಿ ಆಗ್ತಾ ಇರತ್ತೆ. ಮಧ್ಯೆ ಮನುನು ಕೌಂಟರ್ ಕೊಟ್ಕೊಂಡು ಒಂದ್ಸರಿ ನಮ್ಮ ಅಮ್ಮನ ಕಡೆ ಕೌಂಟರ್ ಕೊಡ್ತಿರ್ತಾರೆ, ಒಂದೊಂದ್ಸರಿ ನಮ್ಮ ಅಪ್ಪನ ಕಡೆ ಕೌಂಟರ್ ಕೊಡ್ತಿರ್ತಾರೆ. ಚೆನ್ನಾಗಿರತ್ತೆ. ಮಾಲ್ಟ್ ಮಾಡಿ ಇಟ್ಟಿದೆ. ಬೆಳಗ್ಗೆ ಮನು ಕುಡಿಲಿಲ್ಲ, ದೋಸೆ ತಿಂದಿದ್ರು ಡೈರೆಕ್ಟ್ ಆಗಿ. ಮಸಾಲೆ ದೋಸೆ ಮಾಡಿದೆ ಇವತ್ತು. ಹೆಂಗಿತ್ತು ಮನು ಮಸಾಲೆ ದೋಸೆ ನಾನು ಮಾಡಿದ್ದು? ಅಲ್ವಾ? ಫುಲ್ ಹೋಟೆಲ್ ಸ್ಟೈಲಲ್ಲೇ ಮಾಡಿದ್ದೆ. ಹೋಟೆಲ್ ಉರಿ ಕಮ್ಮಿ ಮಾಡು. ಹೋಟೆಲಿಂದ ಮಸಾಲೆ ದೋಸೆ ತರಿಸಿ ತಿಂದ್ವಿ, ಅದಕ್ಕೆ ಹೇಳ್ತಾರೆ ಹೋಟೆಲ್ದೆ ಅಂತ. ಆ್ಯಸ್ ಯೂಶುವಲ್ ಅನ್ನಪೂರ್ಣೆಯಿಂದ ಮಿಷಿನ್ನಿಗೆ ಬಟ್ಟೆ ಹಾಕ್ಬಿಟ್ಟು ಫುಲ್ ಲಾಟ್ ಇಲ್ಲೇ ಇದೆ, ಅದಕ್ಕೆ ಬಟ್ಟೆ ವಾಶ್ಗೆ ಹಾಕ್ಬಿಟ್ಟು ಆಮೇಲೆ ಹೋಗೋಣ ಕಿಚನ್ಗೆ ಎಂಟ್ರಿ ಕೊಡೋಣ ಅಂತ. ಆಲ್ರೆಡಿ ಚಿಕನ್ ತಂದಿಟ್ಟಿದ್ದಾರೆ ಕಿಚನ್ನಲ್ಲಿ. ಇವಾಗೆಲ್ಲ ಕಬಾಬ್ ಹಿಡ್ಕೊಬಿಟ್ಟವ್ರಪ್ಪ. ಇವಾಗ ಸ್ಯಾಟರ್ಡೆ ಕಬಾಬ್ ಬೇಕು ಅಂತ. ಗಿಟಿಜಿಲಿ ಮಾಡಲ್ಲ ಅಪ್ಪು, ಹಂಗಾರೆ ಅದು ನಿಂದೆ ಕೆಲಸ. ಅವಾಗ ಯಾವಳು ಎಳ್ದು ಇಡ್ತಾಳೆ. ಅದು OTG ಹೊರಗಡೆಗೆ ತೆಗ್ದಿಟ್ಕೊಂಡು ವಾಪಸ್ ಒಳಗಡೆಗೆ ಇಡತ್ತೆ. ಅದು ನಿಂದ ಕೆಲಸ ಆಯ್ತಾ? ಮಾಡ್ಕೊಡೋದು ನಂದು. ಏನಿಲ್ಲ, ತೆಗ್ದು ಇಟ್ಕೊಟ್ಟೆ ಅಷ್ಟೇ, ವಾಪಸ್ ಒಳಗಡೆ ನಾನೇ ಇಟ್ಟೋಳು. ಸರಿ, ಇಷ್ಟಾಗಿದೆ. ಅದಕ್ಕೆ ಅವರಿಗೆ ಕಬಾಬ್ ಬೇಕಂತೆ 1 kg. ಒಂದು ದಿನಕ್ಕೆ 1 kg ಚಿಕನ್ನು ಒಬ್ಬರೇ ತಿಂತಾರೆ ಅಂದರೆ ಲೆಕ್ಕ ಹಾಕಿ. ನಾನು ತಿನ್ನೋದೇ ಇಲ್ಲ, ನಾನು ಒಂದೇ ಪೀಸ್ ತಿಂತೀನಿ. ಇಲ್ಲ, ಚಿಕನ್ ಕಮ್ಮಿನೇ ಇವಾಗ ನಾನು ತಿನ್ನೋದು. ಬಿರಿಯಾನಿ ಮಾಡ್ತಾ ಇಲ್ಲ, ಇವತ್ತು ಕರಿ ಮಾಡಿಬಿಡೋಣ ಅಂತ. ಯಾಕೋ 2 weeks ಕಂಟಿನ್ಯೂಸ್ ಆಗಿ ಬಿರಿಯಾನಿ ತಿಂದು ನನಗೆ ಬೇಜಾರಾಯಿತು. ಕರಿ ಮಾಡ್ಬಿಟ್ಟು ಅವ್ರಿಗೆ ಕಬಾಬಿಗೆ ಮಿಕ್ಸ್ ಮಾಡ್ಬಿಟ್ಟು ಇಟ್ಬಿಟ್ಟು ಸಾಯಂಕಾಲ ಮಾಡಿಕೊಡ್ತೀನಿ. ಹೋಗ್ತೀನಿ ಇವಾಗ ಕಿಚನ್ ಕೆಲಸ ಮುಗಿಸ್ಬಿಟ್ಟು ಬರ್ತೀನಿ. ಫ್ರಿಡ್ಜ್ ನೋಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಅಂತೂ ಫ್ರಿಡ್ಜಲ್ಲಿ ತೆಂಗಿನಕಾಯಿ ಇರೋದೇ ಇಲ್ಲ. ಇನ್ನು ಮೊನ್ನೆ ಸುಲಿದು ಹೊಡೆದಿರೋ ಕಾಯಿ. 1 ಸರಿನೋ ಇಲ್ಲ 2 ಸರಿ ಯೂಸ್ ಮಾಡಿದ್ದೀನಿ ಅಷ್ಟೇ ಅಡುಗೆಗೆ. ನಾನು ಯೂಸ್ ಮಾಡೋದು ಇಷ್ಟು. ತೆಂಗಿನಕಾಯಿ ಎಷ್ಟು ಸ್ಪೀಡಾಗಿ ಖರ್ಚಾಗುತ್ತೆ ಅಂದರೆ ಊಟನೂ ಅಷ್ಟು ಸ್ಪೀಡಾಗಿ ಖರ್ಚಾಗಲ್ಲ ನಮ್ಮ ಮನೆಯಲ್ಲಿ. ಸದ್ಯ ಮೊನ್ನೆ ಅಪ್ಪ ಅಮ್ಮ ಬಂದಾಗ 2 ಸುಲ್ಕೊಂಡು ಬಂದಿದ್ರು. ಹೇಳಿದ್ದೀನಿ ಅಂತ ಹೇಳ್ತಾ ಇದ್ನಲ್ಲ, ಅವ್ರು ಕಾರಲ್ಲಿ ಬರಲಿಲ್ಲ, ಬಸ್ಸಲ್ಲಿ ಬಂದರು. ಅದಕ್ಕೆ 2 ತೆಂಗಿನಕಾಯಿ ಸುಲ್ಕೊಂಡು ಬಂದಿದ್ರು. ಸೊ ಟೆನ್ಷನ್ ಫ್ರೀ ಹೊಡ್ಕೋಬಹುದು. ಇಲ್ಲ ಅಂದರೆ ಮನುಗೆ ಸುಲ್ಕೊಡು ಮನು ಅಂತ ಹೋಗ್ಬೇಕಿತ್ತು ಹಿಂದೆಗಡೆ. ಜೊತೆಗೆ ಕೊತ್ತಂಬರಿ ಸೊಪ್ಪು ಲಾಸ್ಟ್ ವೀಕೆ ಮೊನ್ನೆ ಫಿಶ್ ಮ್ಯಾರಿನೇಷನ್ ಮಾಡ್ಬೇಕಂದ್ರೇ ಖಾಲಿಯಾಗಿತ್ತು ಅಂದಲ್ಲ, ಮರ್ತ್ಕೊಂಡೇ ಬಿಟ್ಟಿದ್ದೀನಿ. ಆಮೇಲೆ ಮನುಗೆ ಹೇಳೇ ಇಲ್ಲ ನಾನು. ಇವಾಗ ಮನು ಹೊರ್ಗಡೆ ಹೋಗಿದ್ದಾರೆ. ಈಗ ಪುನಃ ಕಾಲ್ ಮಾಡಿ ಹೇಳಿದ್ರೆ ಅವ್ರು ಏನು ಕೆಲಸದಲ್ಲಿ ಇರ್ತಾರೋ ಏನೋ. ಗಾಡಿನೂ ಇಲ್ಲ, ತಗೊಂಡೋಗಿದ್ದಾರೆ. ಇಲ್ಲ ಅಂಗಡಿ ಹತ್ರ ಸ್ವಲ್ಪ ದೂರ ಹೋಗಿ ನಡ್ಕೊಂಡೋಗಿ ತಂದ್ಬಿಡೋಣ ಅನ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ, ಈಗೆಲ್ಲ ಹೋಗಿ ತಂದು ಮಾಡಬೇಕು ಅಂದರೆ ಅಲ್ಲೇ ಅರ್ಧ ಟೈಮ್ ವೇಸ್ಟ್ ಆಗೋಗ್ಬಿಡತ್ತೆ. ಒಂಥರ ಬೇಜಾರು ಆಗತ್ತೆ. ಎಲ್ಲ ರೆಡಿ ಇರಬೇಕು ಕಿಚನ್ಗೆ ಹೋದಾಗ. ಆವಾಗ ನೋಡಿ ಪಟ ಅಂತ ಕೆಲಸ ಮುಗಿಸ್ಬಿಟ್ಟು ಹೊರಗಡೆಗೆ ಬರ್ಬೋದು. ಜಸ್ಟ್ ಇವಾಗ ಭರ್ಜರಿ ಊಟ ಆಯಿತು. ಮಿಷಿನಿಗೆ ಬಟ್ಟೆ ಹಾಕಿದ್ದೀನಿ. ಇನ್ನೇನು ಬಟ್ಟೆ ವಾಶ್ ಆಗಿ ಫಿನಿಶ್ ಆಗಕ್ಕೆ ಬಂತು. ಏನಪ್ಪ ಆಮೇಲಿಂದ ಒಣಗಾಕ್ ಕೊಡ್ತೀಯ ಬಟ್ಟೆ? ಸಡನ್ನಾಗಿ ಮಳೆ ಬರಂಗಾಯ್ತು ಹೊರಗಡೆ. ಮಳೆ ಬರಂಗಾಯ್ತು ಅವ್ರು ಶೋರ್ ಅಂತೆ. ಅದಕ್ಕೆ ಬರ್ತಾಯ್ತಾ ಮಳೆ? ಇಲ್ಲ, ಯಾರೋ ತೊಳೆದಿರ್ತಾರೆ. ಸೊ ಇವಾಗ ಊಟ ಆಯ್ತಲ್ಲ, ವಾಕಿಂಗ್ ಹೋಗೋಣ ಅಂತ ಹೇಳ್ದೆ ಮನುಗೆ. ಬರೋ ಅಷ್ಟರಲ್ಲಿ ಬಟ್ಟೆ ವಾಶ್ ಆಗಿರುತ್ತೆ, ಒಣಗಾಕೋಣ ಇಬ್ರು ಸೇರಿ ಅಂತ. ಇಲ್ಲ, ಮಳೆ ಏನು ಬಂದಿಲ್ಲ. ಚೆನ್ನಾಗಿ ಮಾಡಿದೆ ಅಲ್ಲ ಚಿಕನ್ ಗೊಜ್ಜು. ಅವ್ರಿಗೆ ಗಟ್ಟಿ ಮಾಡಬೇಕು, ಆವಾಗ ಇಷ್ಟ ಆಗುತ್ತೆ. ಗುಜ್ಜು ಅಂದರೆ ಫುಲ್ ಗಟ್ಟಿಗೆ ಹಲ್ವಾ ಥರ ಇರಬೇಕು. ನಾನು ಒಂದು ಸ್ವಲ್ಪ ಮೀಡಿಯಮ್ ಲಿಕ್ವಿಡ್ ಮಾಡ್ತೀನಿ. ಮೀಡಿಯಮ್ ಅಲ್ಲ, ವಾಟರ್ ಲಿಕ್ವಿಡ್. ಸುಮ್ಮನೆ ಇನ್ನು ರೆಗ್ಯುಲರ್ ಆಗಿ ಸಾಂಬಾರೆಲ್ಲ ಮಾಡೋದು ಥಿಕ್ನೆಸ್ ನೋಡ್ಬಿಟ್ರೆ ನೀನೇನು ಹೇಳ್ತೀವಿ. ಅವ್ರು ಅದನ್ನೇ ವಾಟರ್ ಅಂತಾರೆ. ರೆಗ್ಯುಲರ್ ಆಗಿ ನಾವು ಸಾಂಬಾರು ಮಾಡ್ತೀವಿ, ಚಿಕನ್ ಸಾಂಬಾರೆಲ್ಲ. ಕೆಲವ್ರಿಗೆ ಚಿಕನ್ ಸಾಂಬಾರು ತೆಳ್ಳಗಿದ್ರೆ ಇಷ್ಟ ಆಗುತ್ತೆ. ಅದು ನಾಟಿ ಕೋಳಿ ಸಾರು ತೆಳ್ಳಗಿರೋ ಕುಡಿಯೋಕೆ ಚಂದ ಸೂಪ್ ಥರ. ಇದು ಹೋಗೋಣ, ಹಿಂಗೆ ಮಳೆ ಬರಂಗಿದೆ. ಒಂದೇ ಒಂದು ರೌಂಡ್ ಹೋಗೋಣ, ವಾಕಿಂಗ್ ಹೋಗೋಣ. ಕೀಪ್ ಇಟ್ ಇನ್ ಯುವರ್ ಲಾಕರ್. ಗೇಟ್ ಯಾರು ಕ್ಲೋಸ್ ಮಾಡ್ತಾರೆ? ಹಿಂಗಿದ್ರೆ ಚಂದ ಅಲ್ಲ? ನೋಡು ಬಂದು. ಹಾಂ, ಸ್ಕೂಲ್ ರಜಾನಾ ಆಯ್ತಾ? ಸ್ಕೂಲು ರಜಾನಾ? ಸ್ಕೂಲ್ ರಜಾ. ಫೆಸ್ಟಿವಲ್ ಹಾಲಿಡೇಸು ಯಾವಾಗ? ಹೌದಾ? ಎಷ್ಟು ದಿನ? ಓ, ಎಂಜಾಯ್ ಹೆಂಗಾದ್ರೆ ಫುಲ್ಲು. ಓಕೆ, ಬಾಯ್. ನಡಿಯಪ್ಪ.
ಈಗ ಒಂದು ಸ್ವಲ್ಪ ಹೊತ್ತು ಮುಂಚೆ ಎದ್ದು ಬಂದೆ, ಆವಾಗಲೇ 4:15 ಹೋಗಿ ಮಲ್ಕೊಂಡೋಳು. ಒಂದು ಕಾಲು ಗಂಟೆ ಟೈಮ್ನೇನೋ ನಿದ್ದೆ ಮಾಡಿದೆ, ಒಂದು 5:50 ಎದ್ದು ಬಂದೆ, ಚೆನ್ನಾಗಿ ನಿದ್ದೆ ಮಾಡಿದೆ. ಆದರೂ ಏನೇ ಹೇಳಿ ಹಗ್ಲೊತ್ತು ಬರೋ ಥರ ನಿದ್ದೆ ನೈಟು ಬರ್ತಾನೆ ಇಲ್ಲ. ಅದಾಗಲೇ ಸುಮಾರು ವರ್ಷಗಳಿಂದನೇ ಈ ಥರ ಪ್ರಾಕ್ಟೀಸ್ ಆಗೋಗ್ಬಿಟ್ಟಿದೆ ಬಿಡಿ. ಇನ್ಫ್ಯಾಕ್ಟ್ ನಾನು ಮಾರ್ನಿಂಗ್ ಶಿಫ್ಟಲ್ಲಿ ಇರ್ತಾ ಇದ್ನಲ್ಲ, ಅವಾಗ್ಲೂ ಇದೇ ಪ್ರಾಬ್ಲಮ್ ಆಗ್ತಾ ಇದ್ದಿದ್ದು ನನಗೆ. ನೋಡಿದ್ರೆ ಕಂಟಿನ್ಯೂಸ್ ಆಗಿ ಒಂದು 12-13 ಇಯರ್ಸ್ ಮಾರ್ನಿಂಗ್ ಶಿಫ್ಟಲ್ಲೇ ಇದ್ದೀನಿ ನಾನು. ಮಾರ್ನಿಂಗ್ ಅಂದರೆ ಅರ್ಲಿ ಮಾರ್ನಿಂಗ್ 7 o'clock ಶಿಫ್ಟ್. ಆವಾಗಲೂ ಅಭ್ಯಾಸ ಆಗಲಿಲ್ವೇ ನೈಟ್ ಮಲಗಿ ಬೆಳಗ್ಗೆ ಎದ್ದೇಳೋದು. ಆವಾಗಲೂ ಅಷ್ಟೇ ನೈಟ್ ನಿದ್ದೆ ಬರ್ತಿರ್ಲಿಲ್ಲ. ಒಂದು ಒದ್ದಾಡಿವೆ ಮಲ್ಕೊಂಡು ಕರೆಕ್ಟ್ ನನ್ನ ನಿದ್ದೆ ಟೈಮಿಗೆ ನಾನು ಅಲಾರಾಮ್ ಇಟ್ಕೊಂಡು ಎದ್ದೋಗ್ಬೇಕಿತ್ತು ಆಫೀಸಿಗೆ. ಇವತ್ತು ಬಟ್ಟೆ ಒಗ್ದಿದ್ದೀನ, ಮಳೆ ಬಿಡದೆ 2 ಅವರಿಂದನೂ ಕುಟ್ತಾನೇ ಇದೆ. ನನಗೆ ಚೆನ್ನಾಗಿ ಮಳೆ ಉಯ್ದೋಯ್ತು ಇವತ್ತು. ಫುಲ್ ನೀರೆಲ್ಲ ನಿಂತ್ಕೊಳ್ಳೋ ಮಟ್ಟಕ್ಕೆ. ಇಲ್ಲಿ ಬಂದು ಇನ್ನೂ ನಿಂತಿಲ್ಲ, ಇನ್ನೂ ಅನಿತಾನೇ ಇದೆ. ಇವತ್ತು ಬಟ್ಟೆ ಒಣಗಾಕ ಸೀನೇ ಇಲ್ಲ ಅನ್ಸತ್ತೆ. ಅದೇನು ಅಂತ ಗೊತ್ತಿಲ್ಲ. ಮಳೆಗೆ ನಾನು ಬಟ್ಟೆ ಒಗ್ದಿದ್ದೀನಿ ಅಂತ ಅದು ಹೆಂಗ್ ಗೊತ್ತಾಗತ್ತಪ್ಪ ಅಲ್ವಾ ಮನು? ನಾನು ಬಟ್ಟೆ ಯಾವತ್ತು ಒಗಿತೀನಿ ಅವತ್ತು ಚೆನ್ನಾಗಿ ಮಳೆ ಬರುತ್ತೆ. ಯಾಕೆ ಅದೇ ಗೊತ್ತಾಗ್ತಾ ಇಲ್ಲ. ಏನು ನಿಂದ್ರಲ್ಲೇ ದೋಷ. ಈಗ ನೆನ್ನೆ ಹಾಕೋಣ ಅನ್ಕೊಂಡೆ, ಹಾಕ್ಲಿಲ್ಲ. ಹಂಗೆ ಬೇಜಾರಲ್ಲಿ ಇದ್ನಲ್ಲ, ಸುಮ್ಮನೆ ಅದೇ ಬಿಡತ್ತೆಗಿ ಇವತ್ತು ವೀಕೆಂಡ್ ಅಲ್ವಾ ವಾಶ್ ಮಾಡೋಣ ಅಂತ. 3-4 ದಿನದಿಂದ ಮಳೆ ಇರಲಿಲ್ಲ. ಇವತ್ತು ಚೆನ್ನಾಗಿ 2 ಅವರ್ ಕುಟ್ಟೈತಿ ಅಷ್ಟೇ ಒಗ್ಗೆ. ನಾಳೆ ಬೆಳಗ್ಗೆನೆ ಅದು ನೋಡಿ ಬಿಡು. ಲೆಟ್ ಇಟ್ ಟೇಕ್ ಇಟ್ಸ್ ಓನ್ ಟೈಮ್. ಅಯ್ಯೋ ಟೇಕ್ ಯಾರ ಅಪ್ಪನ ಮನೆ ಗಂಟು ಹೋಗ್ಬೇಕು. whose father what goes. ಹಂಗೆ ಹೇಳಕ್ ಹೋದ ನಾನು. ಇದೇನಪ್ಪ ಸಡನ್ ಆಗಿ ಏನೇನೋ ಮಾತಾಡ್ತಿದ್ಯಾ ಇಂಗ್ಲಿಷಲ್ಲಿ ಕನ್ನಡಕ್ಕೆ ಹೋಗ್ಬಿಟ್ಟೆ ನಾನು. ಯಾರಪ್ಪನ ಮನೆದು ಏನೋ ಹಂಗೆ whose father what goes. ಬಟ್ಟೆ ಇದ್ರೆ ಮಿಷಿನಲ್ಲಿ ಇರ್ತವೆ. ಹಾಲಿಟ್ಟಿದೆ ಬಿಸಿಗೆ. ಮನು ನಕ್ಕತ್ತವ್ರೆ. ಮನು ಕಾಫಿ ಕೇಳಿಲ್ಲ ಬಾಯಿ ಬಿಟ್ಟು, ಅದಕ್ಕೆ ನಾನೇ ಇಟ್ಕೊಟ್ಟಿದ್ದೀನಿ ಮಾಡೋಣ ಅಂತ. ನನಗೂ ಕುಡಿಯೋಂಗಾಗಿದೆ. ಹಾಲು ಕುದೀತಾ ಇದೆ, ಹೋಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕಾಫಿ. Oh my god, thank you very much. ವೆಲ್ಕಮ್. ಸ್ಮೆಲ್ ಸೋ ಗುಡ್. ನೆನ್ನೆ ಕುಡಿದಿದ್ದು ಇವತ್ತೇ ಕುಡಿತಾ ಇರೋದು ಅಲ್ವಾ? ನಾನು ಮಾಡಿಕೊಟ್ಟಿದ್ದು ಹೌದು. ನೀನು ಮಾಡ್ಕೊಂಡಿರೋದು ಕುಡ್ದಿದೀಯಾ? ನಾನು ಮಾಡ್ಕೊಂಡು ಕುಡ್ದಿಲ್ಲ. ಅಲ್ಲೋ, ಬೆಳಗ್ಗೆಯಿಂದ ಕಾಫಿನೇ ಕುಡ್ದಿಲ್ಲ ಅಂದರೆ ಯಾರೂ ನಂಬಲ್ಲ. ಕುಡ್ದೇ ಇಲ್ಲ, ಕೊಟ್ಟೆ ಇಲ್ವಲ್ಲ. ಹೌದು, ನೀನು ಮಾಡ್ಕೊಂಡು ಕುಡ್ದಿರೋದು ನಾನು ಹೇಳ್ತಿರೋದು, ನಾನು ಕೊಟ್ಟಿಲ್ಲ. ಎಲ್ಲ ಒಂದೇ. ಅಂತೂ ಒಪ್ಕೊಂಡ ನಾನು ಸಖತ್ತಾಗಿ ಮಾಡ್ತೀನಿ ಕಾಫಿನ ಅಂತ. ನಾನು ಇಲ್ಲ ಅಂತ ಹೇಳೋದಿಲ್ಲ, ನೀನು ಮಾಡೋದೆಲ್ಲ ಸಖತ್ತಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಕಬಡ್ಡಿ ಸೀಸನ್ ಸ್ಟಾರ್ಟ್ ಆಗಿದೆ. ತುಂಬ ದಿನದಿಂದ ನೋಡೋಕ್ಕೆ ಆಗಿರಲಿಲ್ಲ, ಒಂದು ಮ್ಯಾಚು ನೋಡಿರಲಿಲ್ಲ ನಾನು. ಇವತ್ತು ನೋಡ್ತಾ ಇದ್ದೀನಿ. ನನ್ನ ಲಕ್ ಚೆನ್ನಾಗಿದೆ. ಇವತ್ತು ಬೆಂಗಳೂರು ಬುಲ್ಸೇ ಆಡ್ತಾ ಇದೆ. ಬೆಂಗಳೂರು ಬುಲ್ಸ್ ವರ್ಸಸ್ ಡೆಲ್ಲಿ. ನನಗಂತೂ ಸ್ಪೋರ್ಟ್ಸಲ್ಲಂತೂ ಸಿಕ್ಕಾಬಟ್ಟೆ ಕ್ರೇಜು ನನಗೆ. ಕ್ರಿಕೆಟು, ಕಬಡ್ಡಿ, ಬ್ಯಾಡ್ಮಿಂಟನ್ ಇವೆಲ್ಲನೂ ತುಂಬ ಇಂಟ್ರೆಸ್ಟಿಂದ ಕೂತ್ಕೊಂಡು ನೋಡ್ತೀನಿ. ಕಬಡ್ಡಿ ನೋಡ್ತಾ ಇದ್ರೆ ನನಗೆ ನನ್ನ PUC ಡೇಸ್ ನೆನಪಾಗುತ್ತೆ. PUC ಅಲ್ಲಿದ್ದಾಗ ನಾನು ಕಬಡ್ಡಿಯಲ್ಲಿ ಫಸ್ಟ್ ಪ್ರೈಸ್ ತಗೊಂಡಿದ್ದೆ. ಅದು ಆಡಿ ಅಲ್ಲ, ಏನು PUC ಅಲ್ಲಿ ಕಬಡ್ಡಿಯಲ್ಲಿ ಫಸ್ಟ್ ಪ್ರೈಸ್ ತಗೊಂಡಿದ್ದೆ ನಾನು. ಗ್ಯಾರಂಟಿ ಪ್ರೈಸ್ ತಗೊಂಡಿದ್ದೆ, ಬಟ್ ಆಡಿರ್ಲಿಲ್ಲ ಅಷ್ಟೇನೆ. 2 ಟೀಮು ಅಂದರೆ ಈ ಇದು ಕಾಲೇಜ್ ಆ್ಯನ್ಯುವಲ್ ಸ್ಪೋರ್ಟ್ಸ್ ಆಡಿಸ್ತಾರಲ್ಲ, ನಮ್ಮದೇ ಕಾಲೇಜಲ್ಲಿ ಇಂಟರ್ ಕ್ಲಾಸ್ಗಳು ಆ ಥರ ಕಾಂಪಿಟೇಷನ್ ಇರತ್ತಲ್ಲ. ಹುಡುಗಿರ ಟೀಮ್ ಇದ್ದಿದೆ 2 ಕಬಡ್ಡಿಗೆ. ಸ್ಟ್ರಾಂಗ್ ಇದ್ದವರೇ ಹುಡುಗಿರು ಓಲ್ ಕಾಲೇಜ್ಗೆ. ಫಸ್ಟ್ PUC, ಸೆಕೆಂಡ್ PUC ಡಿಫ್ರೆಂಟ್ ಬ್ರಾಂಚಸ್, ಏನದು ಸೈನ್ಸು, ಕಾಮರ್ಸು, ಆರ್ಟ್ಸ್ ಅಂತ ಇರ್ತಲ್ಲ, ಅದರಿಂದ 2 ಟೀಮ್ ಇದ್ದಿದ್ದು. ನಾನು ರನ್ನಿಂಗಲ್ಲೆಲ್ಲ ತುಂಬ ಪಾರ್ಟಿಸಿಪೇಟ್ ಮಾಡಿವೆ. ಆವಾಗ ಹಿಂಗಿದೆ, ಫುಲ್ ಸಣ್ಣ ಕಡ್ಡಿಗೆ, ಫುಲ್ ಸಣ್ಣಕ್ಕಿದೆ. ಸಣ್ಣ ಗಾಳಿ ಬಂದರೆ ತೂರ್ಕೊಂಡು ಹೋಗ್ಬಿಡ್ತೀಯ ಅನ್ನೋರು ಆ ಸೈಜಲ್ಲಿದ್ದೆ ನಾನು. ರನ್ನಿಂಗಲ್ಲಿ ಸಿಕ್ಕಾಬಟ್ಟೆ ಇದು ಕ್ರಾಸ್ ಕಂಟ್ರಿ, 100 ಮೀಟರು, 200 ಮೀಟರ್ ಎಲ್ಲ ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿ ಅದರಲ್ಲೆಲ್ಲ ಪ್ರೈಸ್ಗಳು ತಗೊಬಿಡಿವೆ ಈಸಿಯಾಗಿ. ಗಾಳಿಲಿ ತೇಲ್ಕೊಂಡು ಹೋಗ್ಬಿಡಿವೆ ಆರಾಮಾಗಿ. ಅವರು ಸರ್ ಇದ್ರು ಒಬ್ರು, ಅವ್ರಿಗೆ ಅಡ್ಡೆಸ್ರು ಇಟ್ಟಿದ್ದು. ಅಡ್ಡೆಸ್ರು ಬೇಗ ಬಾಯಿಗೆ ಬರುತ್ತೆ, ಅವ್ರ ರಿಯಲ್ ಹೆಸರು ಬರೋದೇ ಇಲ್ಲ ನನಗೆ. ಅವ್ರು ಓಕೆ ನೀನು ಯಾವ ಟೀಮ್ಗೆ ಹೋಗ್ತೀಯಾ ಅಂತಂದ್ರು. ಎಕ್ಸ್ಟ್ರಾ ಪ್ಲೇಯರ್ ಇದ್ದೆ. ಸರ್ ಯಾವ ಟೀಮ್ಗೆಲ್ಲ ತಾ ಟೀಮು ಅಂದರೆ ಇದ್ದವರೇ ನಾವಿಬ್ರು ಎಕ್ಸ್ಟ್ರಾ ಪ್ಲೇಯರು. ಆಯ್ತು ಬಿಡಿ ಅಂತಂದ್ರು. ಆಮೇಲೆ ಯಾವ ಟೀಮ್ ಗೆಲ್ತಲ್ಲ ಆ ಟೀಮ್ಗೆ ನನಗೂ ಪ್ರೈಸು. ಅದರಲ್ಲಿ ಆನ್ಯುವಲ್ ಡೇ ಫಂಕ್ಷನ್ ಮಾಡ್ತಾರಲ್ಲ, ಅದ್ರಲ್ಲಿ ಸ್ವಾಮೀಜಿ ಬರ್ತಾರೆ. ನಮ್ದು ಮಠದಲ್ಲ ಕಾಲೇಜು. ಸ್ವಾಮೀಜಿ ಬಂದಿದ್ರು. ಸ್ವಾಮೀಜಿ ಪ್ರೈಸ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ರು. ಹೆಸರು ಅನೌನ್ಸ್ ಮಾಡಿದ್ರೆ ಎಲ್ಲರೂ ಹೋಗ್ತಾ ಇದ್ವಲ್ಲ, ನಾನು ಹೋದೆ ಸ್ಟೇಜ್ ಮೇಲೆ ಪ್ರೈಸ್ ತಗೊಳ್ಳೋದಕ್ಕೆ. ಸ್ವಾಮೀಜಿ ಕೇಳಿದ್ರು, ಕಬಡ್ಡಿ ಆಡ್ದ ಅಂದ್ರು.
ಹ್ಞೂ ಸ್ವಾಮೀಜಿ ಎಂದೆ. ನಿಜವಾಗ್ಲೂ ಆಡ್ದ? ಹ್ಞೂ ಸ್ವಾಮೀಜಿ ಅಂತ. ಎಲ್ಲೂ ಏಟ್ ಮಾಡ್ಕೊಂಡಿಲ್ವಾ ಅಂದ್ರು. ಇಲ್ಲ ಸ್ವಾಮೀಜಿ ಎಕ್ಸ್ಟ್ರಾ ಪ್ಲೇಯರು ಅಂತೆ. ವೆಲ್ ಡನ್ ಅಂದ್ಬಿಟ್ಟು ಪ್ರೈಸ್ ಕೊಟ್ಕೊಂಡಿದ್ರು. ಅದನ್ನ ಯಾವಾಗನೂ ನೆನೆಸ್ಕೊಂಡು ಹೋಗ್ತೀನಿ ನಾನು. ನನ್ನ ಪರ್ಸನಾಲಿಟಿ ನೋಡ್ಬಿಟ್ಟು ಸ್ವಾಮೀಜಿಗೆ ಒಂದು ಸೆಕೆಂಡ್ ಶಾಕ್ ಆಗ್ಬಿಡ್ತು. ನೀನ್ ಕಬಡ್ಡಿ ಆಡ್ದ? ನೋಡ್ದಾ, ನಮ್ ಡೌಟು ಕರೆಕ್ಟ್ ಕ್ಲಾರಿಫೈ ಆಗುತ್ತೆ ಇವಾಗ. ಈಗಿರೋ ಥರ ಪರ್ಸನಾಲಿಟಿ ಇದ್ದೀರ ಎಳ್ದು ಬಿಸಾಕ್ಬಿಟ್ಟಿವೆ ಎಲ್ರೂ. ಅವಾಗ ಪರ್ಸ್ನಾಲಿಟಿ ಭಯಂಕರ ಇತ್ತಲ್ಲ. ಅದು ನೆನೆಸ್ಕೊತಾ ಇರ್ತೀನಿ, ಅವಾಗವಾಗ ನೆನೆಸ್ಕೊಂಡು ನಗ್ತಾ ಇರ್ತೀನಿ. ಸ್ವಾಮೀಜಿ ನನಗೆ ಡಯಾಸ್ ಮೇಲೆ ಹೇಳಿದ್ದು. ಎನಿವೇಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇದ್ರ ಜೊತೆಗೆ. ಯಾಕೆಂದರೆ ಇವಾಗ ನಾವು ಟಿವಿ ನೋಡೋದ್ರಲ್ಲಿ ಬ್ಯುಸಿ ಆಗ್ತೀವಿ. ಕಬಡ್ಡಿ ಮ್ಯಾಚ್ ನೇನು ಮುಗಿಯುತ್ತೆ ಸಾಲದಕ್ಕೆ ರಿಯಾಲಿಟಿ ಶೋ ಬರುತ್ತಲ್ಲ ಒಂದು ಕಲರ್ಸ್ ಕನ್ನಡದಲ್ಲಿ, ಬಿಗ್ ಬಾಸ್ ವೀಕೆಂಡ್ ಎಪಿಸೋಡ್ಸ್ ಯೂಶಲಿ ನೋಡ್ತೀನಿ. ನಂಗೆ ಇಷ್ಟ ಆಗುತ್ತೆ ಈ ವೀಕೆಂಡ್ ಎಪಿಸೋಡ್ಸು. ಹಂಗಾಗಿ ಇವತ್ತು ಬೇಗ ಇದೆ 8 ಗಂಟೆಗೇನೆ ಕೂತ್ಕೊಂಡು ನೋಡೋಣ ಅಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿಗೋಣ ನಾಳಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಆ್ಯಂಡ್ ವಿತೌಟ್ ಸಬ್ಸ್ಕ್ರೈಬ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವಿಡಿಯೋಸು ನೋಡಿ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಒಂದು ಹೊಸ ಕಾನ್ಸೆಪ್ಟ್ ಜೊತೆಗೂ ಬರ್ತಾ ಇದ್ದೀವಿ ಮುಂಬರುವ ದಿನಗಳಲ್ಲಿ. ಅದೇನು ಅಂತ ಹೇಳ್ತೀವಿ. ಆಲ್ರೆಡಿ ಒಂದ್ಸರಿ ಹೇಳಿದ್ದೀನಿ, ಅದನ್ನ ಇನ್ನೂ ಕ್ಲಾರಿಟಿ ಕೊಡ್ತೀವಿ. ಯಾಕೆಂದರೆ ನಾವೇ ಇನ್ನೂ ಕುತ್ಕೊಂಡು ಒಂದು ಸ್ವಲ್ಪ ಡಿಸ್ಕಷನ್ಗಳು ಮಾಡ್ತಾ ಇದ್ದೀವಿ. ಮೈನ್ಯೂಟ್ ಚೇಂಜಸ್ಗಳು ಏನು ಮಾಡ್ಬೋದು, ಏನು ಬೆಟರ್ಮೆಂಟ್ ಮಾಡ್ಬೋದು ಅಂತ. ಅದು ಫೈನಲ್ ಆಗಿ ಡಿಸೈಡ್ ಆದಮೇಲೆ ಹೇಳೋಣ ಅಂತ ಅಂದ್ಕೊಂಡು. ಕಾನ್ಸೆಪ್ಟ್ ಅಂತೂ ಪಕ್ಕ ಬರೋದು, ಅದೇ ಯಾವ ಥರ ಬರಬೇಕು, ಯಾವ ಥರ ಎಂಟ್ರಿ ಕೊಡಬೇಕು ಅನ್ನೋದನ್ನು ಡಿಸೈಡ್ ಮಾಡ್ತಾ ಇದ್ದೀವಿ. ಅದನ್ನ ಹೋಗ್ತಾ ಹೇಳ್ತೀವಿ. ಹೇಳೋದೇನು, ಬರ್ತೀವಿ ಕಾನ್ಸೆಪ್ಟ್ ಜೊತೆಗೆ. ಸಿಗೋಣ ನಾಳಿನ ವಿಡಿಯೋದಲ್ಲಿ. ಬಾಯ್. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the